ಹಲೋ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ತುಂಬಾ ದಿನದಿಂದ ಸ್ವಲ್ಪ ಸಿಸ್ಟರ್ಸ್ ಕೇಳ್ತಾ ಇದ್ರಿ ನಿಮ್ಮ ಲೈಫ್ ಜರ್ನಿ ಬಗ್ಗೆ, ನಿಮ್ಮ ಮದ್ವೆ ಆದ್ಮೇಲೆ ನೀವ್ ಎಷ್ಟು ಸ್ಟ್ರಗಲ್ ಪಟ್ರಿ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಸಿಸ್ಟರ್, ಡೈರೆಕ್ಟ್ ಆಗಿ ನಾವು ಕೇಳ್ಬೇಕು, ತುಂಬಾ ಇಂಟ್ರೆಸ್ಟ್ ಆಗಿದೆ ನಿಮ್ಮ ಲೈಫ್ ಸ್ಟೋರಿ ಕೇಳೋದಕ್ಕೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಮೆಸೇಜ್ ಮಾಡಿದ್ರಿ. ನನ್ಗೆ ಟೈಮ್ ಸಿಕ್ಕಿರ್ಲಿಲ್ಲ, ಯಾಕಂದ್ರೆ ಮೇನ್ ಟೈಮ್ ಸಿಕ್ಕಿದ್ರೆ ಇವ್ರು ಇರ್ತಾ ಇರ್ಲಿಲ್ಲ. ಇವ್ರು ಇದ್ದಾಗ ನಂಗೆ ಟೈಮ್ ಇರ್ತಾ ಇರ್ಲಿಲ್ಲ, ಯಾಕಂದ್ರೆ ಕೆಲ್ಸಗಳು ವಿಡಿಯೋಸ್ ಇದೇ ಇರೋದು. ಇವತ್ತು ಸ್ವಲ್ಪ ಕೆಲಸಗಳು ಇದಾವೆ, ಆದ್ರೆ ಇವ್ರು ಮನೇಲಿ ಇದ್ರಲ್ಲ, ಅದಕ್ಕೋಸ್ಕರ ಬಿಡುವು ಮಾಡ್ಕೊಂಡು ಇವತ್ತು ಶೇರ್ ಮಾಡ್ಕೊಬಿಡೋಣ ಅಂತಂದ್ ಹೇಳ್ಬಿಟ್ಟು. ಏನಿಲ್ಲ, ಸೊ ಏನಂದ್ರೆ ನನ್ನ ಲೈಫ್ ಜರ್ನಿ ಹೆಂಗೆ, ಮದ್ವೆ ಆದಾಗಿಂದ ಹೆಂಗ್ ಬಂದ್ವಿ ನಾವು ಇಲ್ಲಿವರೆಗೂ ಅನ್ನೋದು ಸ್ವಲ್ಪ ನಿಮ್ ಜೊತೆ ಮಾತುಕತೆ. ಯಾಕಂದ್ರೆ ಸ್ವಲ್ಪ ಜನಕ್ಕೆ ಇರುತ್ತೆ ಮದ್ವೆ ಆಗ್ಬೇಕು, ನಾವು ಈ ತರ ಚೆನ್ನಾಗಿರ್ಬೋದು ಅಂದ್ರೆ, ಸುಮ್ನೆ ಕಣ್ಣೋಟಕ್ಕೆ ಮೇಲ್ನೋಟಕ್ಕೆ ನೋಡಿದವರೆಲ್ಲ ಓ ಇವ್ರ ಲೈಫ್ ಇಷ್ಟ ಚೆನ್ನಾಗೈತೆ ಅಂತ ಅನ್ಕೊಂತಾರೆ. ಬೇರೆಯವ್ರನ್ನ, ನಮ್ಮನ್ನೇ ಅಂತಲ್ಲ ಬೇರೆಯವ್ರನ್ನೂ ಅಷ್ಟೇನೆ. ಆದ್ರೆ ಅದ್ರ ಹಿಂದೆ ಪಟ್ಟಂತ ಕಷ್ಟ, ಅದ್ರ ಹಿಂದೆ ಮದ್ವೆ ಆದ್ಮೇಲೆ ಪಟ್ಟಂತ ಸ್ಟ್ರಗಲ್ ತುಂಬಾ ಇರುತ್ತೆ. ಎಲ್ರ ಲೈಫಲ್ಲಿ ಇರುತ್ತೆ, ನಮ್ ಲೈಫಲ್ಲೇ ಇದೆ. ಇನ್ನ ಬೇರೆಯವ್ರ ಲೈಫಲ್ಲಿ ಯಾರ ಲೈಫಲ್ಲೂ ಕಷ್ಟನೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದ್ ರೀತಿ ಕಷ್ಟಗಳನ್ನ ಅನುಭವಿಸ್ಕೊಂಡೇ ಬಂದಿರ್ತಾರೆ ಎಲ್ರು. ಒಂದ್ ಮಟ್ಟಕ್ಕೆ ಬೆಳಿಬೇಕು ಅಂದ್ರೆ ಕಷ್ಟದಿಂದ ಮೇಲೆ ಬಂದಿರ್ತಾರೆ ಅಂತಂದು ಹೇಳಕ್ ಇಷ್ಟಪಡ್ತೀನಿ. ಸೊ ನಮ್ ಲೈಫಲ್ಲಿ ನಾವು ಒಂದ್ ಸ್ವಲ್ಪ ಕಷ್ಟಗಳೆಲ್ಲ ಪಟ್ಟಿದೀವಿ, ಅದಕ್ಕೋಸ್ಕರ ಆ ವಿಷಯನ ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದೀನಿ. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ. ಸೊ ನಮ್ಮ ಮನೆಯವ್ರಿಗೆ ಸ್ವಲ್ಪ ಮಾತಾಡೋದು ಸ್ವಲ್ಪ ಈ ತರ ಫಾಸ್ಟ್ ಆಗಿ ಮಾತಿಂದ ಮಾತೆ ಸ್ವಲ್ಪ ಕಡಿಮೆ ಮಾತಾಡೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂತೀರ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ನನ್ಗೆ ಡೈಲಿ ಮಾತಾಡಿ ಮಾತಾಡಿ ಅಭ್ಯಾಸ, ನಾನು ಹಿಂಗೆ ಮಾತಾಡ್ಬೇಕು ಅನ್ನೋದು ನಂಗೆ ಸ್ವಲ್ಪ ಒಂದು ಪ್ರಾಕ್ಟೀಸ್ ಅನ್ನೋದು ಆಗಿದೆ. ಸೊ ಅವ್ರು ಹೊಸ್ದಾಗಲ್ವಾ, ಹಂಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ನೀವ್ ಕೇಳಿದ್ ಏನಂದ್ರೆ ಕ್ವಶನ್, ಸಿಸ್ಟರ್ ನೀವು ಮದ್ವೆ ಆದ್ಮೇಲೆ ಏನ್ ಕಷ್ಟ ಪಟ್ರಿ, ಎಷ್ಟೆಲ್ಲಾ ನೀವು ಎದುರಿಸಿದ್ರಿ ಕಷ್ಟಗಳನ್ನ ಅಂತ ಕೇಳಿದ್ರಿ. ಮದ್ವೆಗೂ ಮುಂಚೆದು ನಾನು ಹೇಳಲ್ಲ, ಸೊ ಏನಕ್ಕಂದ್ರೆ ಅದೇ ಒಂದು ಲಾಗ್ ಆಗೋಗುತ್ತೆ. ಸೊ ಹಂಗಾಗಿ ಮದ್ವೆ ಆದ್ಮೇಲೆ, ಮದ್ವೆ ಅಂದ್ರೆ ನಾನು ನಮ್ಮ ಮನೆಯವರು ಆಗ್ಬೇಕು ಅಂತ ನಮ್ ಮದ್ವೆ ಆಗ್ಲಿಲ್ಲ. ನಾನ್ ಮದ್ವೆ ಆಗಿದ್ದು 9th ಪಾಸ್ ಆಗಿತ್ತು, ಅವಾಗ್ಲೇ ಮದ್ವೆ ಆಯ್ತು. ಸೊ ಮದ್ವೆ ಆಗ್ಬೇಕು ಅಂತ ಆಗಿಲ್ಲ ನಾವು, ಅದು ಒಂದು ಸಿಚುವೇಶನ್ ಬಂತು. ನನ್ಗೆ ಬೇರೆ ಕಡೆ ಮಾತುಕತೆ ಆಗಿತ್ತು, ನಮ್ಮ ಅಪ್ಪ ನಮ್ಮಮ್ಮ ಆಗ್ಲೇ ಸೆಟ್ ಮಾಡಿದ್ರು. ಆದ್ರೆ 10th ಮುಗಿದ್ಮೇಲೆ ನಾವು ಮದುವೆ ಮಾಡ್ಕೊಡ್ತೀವಿ ಅಂತಂದ್ ಮಾತಾಡಿದ್ರು. ಹೋಗ್ಲಿ ಒಂದು ಎಂಗೇಜ್ಮೆಂಟ್ ಮಾಡ್ಕೊಡಿ ಅಂತಂದ್ ಹೇಳ್ಬಿಟ್ಟು ಅವ್ರು ಕೇಳಿದ್ರು. ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಎಂಗೇಜ್ಮೆಂಟ್ಗೆ ಎಲ್ಲ ರೆಡಿ ಮಾಡ್ಕೊಂತ ಇದ್ರು. ಅಷ್ಟರಲ್ಲಿ ನಮ್ಮ ಎದುರುಗಡೆ ಮನೆನೇ ಇವ್ರದ್ದು, ನಮ್ಮ ಅಮ್ಮ ಅವ್ರ ಎದುರುಗಡೆ ಮನೆನೇ ಇವ್ರದ್ದು. ಹಂಗಾಗಿ ಇವ್ರು ನನಗ್ ಮಾವ ಆಗ್ಬೇಕು. ಸೊ ಅವಾಗ ನಿಮ್ಗೆ ಏನೋ ಒಂಥರ ಪ್ರೀತಿನೋ ಅದೇನೋ ಗೊತ್ತಿಲ್ಲ ಆ ವಯಸ್ಸಲ್ಲಿ. ಒಟ್ನಲ್ಲಿ ಲವ್ ಅನ್ನೋದು ಒಂದು ಇದಿತ್ತು, ನಮ್ಮ ಮಾವ ಅನ್ನೋದು. ಈ ಮದ್ವೆ ಆದ್ರೆ ಇವ್ರನ್ನ ಆಗ್ಬೇಕು ಅಂತ ನಾನು ಫಿಕ್ಸ್ ಆಗಿದ್ದೆ. ಅವಾಗ ಇವ್ರಿಗೂ ಇಷ್ಟ ಇತ್ತು ನಾನಂದ್ರೆ. ಬಂದ್ಬಿಟ್ಟು ನಮ್ಮ ಅಪ್ಪ ನಮ್ಮನ್ ಕೇಳಿದ್ರು, ನಾನೇ ಮದ್ವೆ ಆಗ್ತೀನಿ ಯಾರಿಗೂ ಕೊಡ್ಬೇಡ್ರಿ ಅಂತಂದ್ ಹೇಳಿದ್ರು. ಆದ್ರೆ ನಮ್ಮ ಅಪ್ಪ ನಮ್ಮಮ್ಮ ಅವರು ಇಲ್ಲ ನಾವು ಕೊಡಲ್ಲ ಅಂತಂದೆಲ್ಲ ಜಗಳ ಮಾಡ್ಕೊಂಡ್ರು. ನಾನ್ ಸ್ಕೂಲ್ಗೆ ಹೋಗಿದ್ದೆ ಅವತ್ತಿನ ಸೋಮವಾರದ ದಿನ. ನಾನು ಯೂನಿಫಾರ್ಮ್ ಅಲ್ಲೇ ಸ್ಕೂಲ್ಗೆ ಹೋಗಿದ್ದೆ. ಸೊ ಹೋದಾಗ ಇಲ್ಲಿ ಮನೆ ಹತ್ರ ಜಗಳ ಮಾಡ್ಕೊಂಡು, ಇಲ್ಲಿ ನಮ್ಮ ಅತ್ತೆ ಇವ್ರ ಮನೇಲಿ ಹೆಂಗೆ ಅಂದ್ರೆ ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡುವಂತ ಹುಡುಗಿ ಬೇಕು ಇವ್ರ ಮನೆಗೆ. ಯಾಕಂದ್ರೆ ಇವ್ರ ಮುಂಚೆಯಿಂದಲೂ ಎಲ್ಲ ಕೂಲಿ ಮಾಡ್ಕೊಂಡು ತಿಂದು ಅಂದ್ರೆ ಕಷ್ಟದಿಂದ ಬಂದಿರೋ ಅಂತಾರೆ, ಯಾವ್ದೇ ತರ ಬ್ಯಾಕ್ ಗ್ರೌಂಡ್ ಇಲ್ಲ ಏನಿಲ್ಲ. ನಮ್ಮಪ್ಪ ನಮ್ಮಮ್ಮವ್ರಿಗೂ ಅಷ್ಟೇನೆ. ಆದ್ರೂ ನಾನು ಒಬ್ಳೆ ಮಗಳು ಅಂತ ಹೇಳ್ಬಿಟ್ಟು ತುಂಬಾ ಸುಖವಾಗಿ ಸಾಕಿದ್ರು. ಇವ್ರಿಗೂ ಅಷ್ಟೇನೆ 4 ಜನ ಅಕ್ಕ ತಂಗಿಯರಿಂದ ಇವ್ರು ಆಗಿದ್ದು ಅಂತ ಹೇಳ್ಬಿಟ್ಟು ಇವ್ನು ತುಂಬಾ ಚೆನ್ನಾಗಿ ಸಾಕೊಂಡಿದ್ರು. ಎರಡು ಕಡೆ ಪ್ರೀತಿ ಒಂದೇ ತರನೇ ಇತ್ತು. ಆದ್ರೆ ಕೆಲ್ಸ ಇವ್ರ ಮನೇಲಿ ಕೂಲಿ ಕೆಲಸ ಎಲ್ಲ ಮಾಡ್ಬೇಕಾಯ್ತು. ಬೇರೆ ಅವ್ರಿಗೂ ಎಲ್ಲ ಹೋಗ್ಬಿಟ್ಟು ಕೂಲಿ ಕೆಲಸ ಎಲ್ಲ ಮಾಡ್ಕೊಂಡ್ ಬಂದ್ರೇನೆ ಇವ್ರ ಜೀವನ ನಡೆಯೋದು ಆ ತರ. ನಮ್ಮಪ್ಪ ನಮ್ಮಮ್ಮನೆ ಆ ಕೆಲ್ಸಗಳೆಲ್ಲ ಮಾಡೋರು, ಆದ್ರೆ ನನ್ನ ಹತ್ರ ಯಾವತ್ತು ಮಾಡ್ಸಿರ್ಲಿಲ್ಲ. ಸೊ ಹಂಗಾಗಿ ಇವ್ರ ಮನೇಲಿ ಒಪ್ಪಿರ್ಲಿಲ್ಲ. ಬೇಡ, ಅವಳ ಕೈಲಿ ಕೆಲಸ ಮಾಡಕ್ ಆಗಲ್ಲ, ನಮ್ಮ ಮನೆಗ್ ಬಂದ್ರೆ ಅವರೆಲ್ಲ ಮನೆಗ್ ಕುತ್ಕೊಂಡು ಊಟ ಮಾಡೋ ಅಂತವಳು, ಅದಕ್ಕೆ ಬೇಡ ಅಂತಂದು ಇವ್ರ ಮನೇಲಿ ಒಪ್ಪಿರ್ಲಿಲ್ಲ. ನಮ್ಮ ಮನೇಲಿ ಅವ್ರ ಮನೆಗ್ ಕೊಟ್ರೆ ಈ ತರ ಕೂಲಿ ಮಾಡ್ಬೇಕಲ್ಲ, ನನ್ ಮಗಳು ನಮ್ ಮನೆ ಮುಂದೆ ನೋಡ್ಬೇಕಲ್ಲ, ಅದಕ್ಕೆ ಬೇಡ, ಬೇರೆ ಕಡೆ ಕೊಟ್ ಮಾಡೋಣ ಅಂತ ನಾವ್ ಅಪ್ಪ ನಮ್ಮ ಈ ತರ ಆಗ್ಬಿಟ್ಟು ಅದು ದೊಡ್ಡ ಜಗಳ ಆಗಿ ಅವತ್ತು ಎಷ್ಟು ಹೇಳಿದ್ರು ಈ ಮನೆಯವರು ಆ ಮನೆಯವ್ರು ಕೇಳ್ದೇನೆ. ಸೊ ಅವಾಗ ಊರಿನ ಜನ ಎಲ್ಲ ಸೇರ್ಬಿಟ್ಟು ಒಂದು ಪಂಚಾಯತಿ ಮಾಡ್ಬಿಟ್ಟು ಅವಾಗ ನನ್ನ ಸ್ಕೂಲಿಂದ ಕರ್ಕೊಂಡ್ ಬಂದು ನಮ್ಮಿಬ್ರನ್ನ ಕೇಳಿದ್ರು. ಇನ್ನ ಮರ್ಯಾದೆ ಎಲ್ಲ ಹೋಗಿದೆ, ಊರಲ್ಲಿ ಜಗಳ ಎಲ್ಲ ಆಯ್ತು ದೊಡ್ಡದಾಗೆ, ಅವ್ಳಿಗಿನ್ ಮದ್ವೆ ಆಗ್ತೀಯ ಅಂತಂದ್ ಇವ್ರನ್ನ ಕೇಳಿದ್ರು ನಮ್ಮ ಮನೆಯವ್ರನ್ನ. ಅವಾಗ ನಮ್ಮ ಮನೆಯವರು ಆಗ್ತೀನಿ ನನ್ಗೆ ಇಷ್ಟ ಅಂದ್ರು. ನನ್ನನ್ ಕೇಳಿದ್ರು, ನಾನು ಆಗ್ತೀನಿ ಅಂದೆ. ಅವಾಗ ಅವ್ರೆಲ್ರು ಪಂಚಾಯತಿಗೆ ಅಂತ ಕೂತಿರ್ತಾರಲ್ಲ ಅವರೆಲ್ಲ ಒಟ್ಟಿಗೆ ಸೇರ್ಬಿಟ್ಟು ಮತ್ತೆ ಎಲ್ಲ ಗಲಾಟೆ ನೋಡಕ್ಕೆಲ್ಲ ಊರಿನ ಜನ ಬಂದಿರ್ತಾರಲ್ಲ, ಸೊ ಅವರು ಇನ್ನ ಎಲ್ರು ಒಟ್ಟಿಗೆ ಬಂದ್ಬಿಟ್ರು. ಅವರೇ ಇಷ್ಟಿಷ್ಟು ಅಂತ ಅಮೌಂಟ್ ಹಾಕ್ಬಿಟ್ಟು ಒಂದು ಚಿಕ್ಕದ ತಾಳಿ ತಗೊಂಡ್ ಬಂದು, ಇಲ್ಲಿ ನಮ್ಮೂರ ಹತ್ರನೇ ಒದ್ನಕಲ್ ಅಂತ ಒಂದು ದೇವಸ್ಥಾನ ಇದೆ, ತಿಪ್ಪೇಸ್ವಾಮಿ ದೇವಸ್ಥಾನ ಒದ್ನಕಲ್ಲಲ್ಲಿ. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಸಂಜೆ ಆಗ್ಲೇ ಸೋಮವಾರ ಸಂಜೆ 5:45 6 ಗಂಟೆ ಆಗಿತ್ತು. ತಾಳಿ ಕಟ್ಸ್ಬಿಟ್ಟು ಮತ್ತೆ ನನ್ಗೆ ನಮ್ಮ ಅಮ್ಮವ್ರ ತವ್ರ ಮನೆಗೆ ಬಿಟ್ಟು ಬಂದ್ರು, ನಮ್ಮ ಮನೆಯವ್ರಿಬ್ಬರನ್ನ. ಇಲ್ಲಿ ಕರ್ಕೊಂಡ್ ಬರ್ಲಿಲ್ಲ, ಇಲ್ಲಿ ಫುಲ್ ಜಗಳ ಆಗ್ತಾ ಇತ್ತು. ಹಂಗಾಗಿ ಅಲ್ಲಿಗೆ ಹೋಗಿ ಬಿಟ್ಟು ಬಂದ್ರು. ಅಲ್ಲಿಂದ ಮತ್ತೆ ನಮ್ಮ ಮನೆಯವರು ಸ್ಕೂಲ್ಗೆ ಅಂತ ನನ್ನ ಡೈಲಿ ಕರ್ಕೊಂಡ್ ಬರೋದು ಒಂದು 3 months ಆತರ ಕರ್ಕೊಂಡ್ ಬಂದ್ರು. ಆಮೇಲೆ ನಮ್ಮ ಅಮ್ಮ ಅವರು ಹೋಗ್ಲಿ ಮನೆಗೆ ಬರ್ರಿ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮವ್ರ ಮನೆಗೆ ಕರ್ಕೊಂಡ್ರು ನಮ್ಮ ಮನೆಯವ್ರಿಬ್ಬರನ್ನ. ಸೊ ಅವಾಗ ಒಂದು 3 months 4 months ನಾವು ಒಟ್ಟಿಗೆ ಚೆನ್ನಾಗೆ ಜೊತೆಗೆ ಇದ್ದಿದ್ದು. ಅವಾಗ ಒಂದು 4 months ಆದ್ಮೇಲೆ ನಮ್ಮ ಮನೆಗ್ ಬಂದ್ವಲ್ಲ, ಇನ್ ಎದುರುಗಡೆ ಮನೆನೆ. ಸೊ ಡೈಲಿ ಜಗಳ, ಇನ್ನ ಮದ್ವೆ ಆಯ್ತು ಅಂತ ಹೇಳ್ಬಿಟ್ಟು. ಇನ್ನ ನಮ್ಮ ಮನೆಯವರು ನಮ್ಮ ಮನೆಯಲ್ಲೇ ಇದ್ರಲ್ಲ, ಅವಾಗ ಇವ್ರು ಕೂಲಿ ಕೆಲ್ಸಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರು ಹೋಗೋದಕ್ಕೆ ಅಂತಂದು.
ಅವಾಗ ಇವ್ರ ಮನೇಲಿ ನೋಡ್ಬಿಟ್ಟು ಇನ್ನು ನನ್ನ ಮಗ ಕೂಲಿ ಕೆಲಸ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮ ಅವ್ರ ಅಕ್ಕ ತಂಗಿರೆಲ್ಲರೂ ಇರ್ತಾರಲ್ಲ, ಸೊ ಅವರೆಲ್ಲ ಬಂದ್ಬಿಟ್ಟು ಇವ್ರನ್ನ ಹೇಳ್ಕೊಂಡು ಇವ್ರ ಮನೆಗ್ ಬಂದಿತ್ತು ಕರ್ಕೊಂಡು. ಅಷ್ಟೇನೆ ಕರ್ಕೊಂಡ್ ಬಂದಿದ ತಕ್ಷಣ ಇನ್ನ ನಾನು ಅಲ್ಲೇ ಇದ್ದೆ, ನನ್ನನ್ ಕರ್ಕೊಂಡ್ಲಿಲ್ಲ, ಇವ್ರೊಬ್ಬರನ್ನ ಕರ್ಕೊಂಡ್ ಬಂದ್ರು ಮನೆಗೆ. ಕರ್ಕೊಂಡ್ ಬಂದಿದ ತಕ್ಷಣ ಇನ್ನ ಅವರು ಫುಲ್ ಎಲ್ಲ ಇವ್ರಿಗೆ ಹೇಳ್ಬಿಟ್ಟಿದ್ದಾರೆ. ಏನಂಗಂದ್ರೆ ನಿಮ್ ಮಾಮ ನಿಮ್ ಅತ್ತೆನ ಕೇಳು, ನಿನ್ನ ಓದ್ಸಕ್ ಕೇಳು. ಇವರು ಚೆನ್ನಾಗಿ ಓದ್ತಾ ಇದ್ರು, ಫಸ್ಟ್ ಕ್ಲಾಸ್ ಸ್ಟೂಡೆಂಟ್. ಹಂಗಂತ ನಾನೇನು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅಲ್ಲ, ನಾನು ಚೆನ್ನಾಗಿ ಓದ್ತಿದ್ದೆ. ಆದ್ರೆ ಗಂಡ್ ಮಕ್ಳು ಓದ್ಗೆ ಒಂದು ಬೆಲೆ ಅಲ್ವಾ. ಸೊ ಅವಾಗ ನಾವು 1990 ಕಿಡ್ಸ್ ಅಲ್ವಾ ನಾವೆಲ್ಲರೂ. ಸೊ ಆ ಟೈಮಲ್ಲಿ ಹೇಳಿದ್ದು. ಇವಾಗಂದ್ರೆ ಎಲ್ರಿಗೂ ಸರಿ ಸಮ ಬಿಡ್ರಿ, ಈಗ ಹೆಣ್ಣು ಗಂಡು ಅಂತ ಭೇದ ಏನಿಲ್ಲ. ಅವಾಗ ಅದಕ್ಕೆ ಇವ್ರ ಹಂಗೆ ಹೇಳ್ಕೊಟ್ರು. ಇವ್ರು ನಮ್ಮ ಅಪ್ಪ ಅವ್ರನ್ನ ಕೇಳಿದ್ರು. ನಮ್ಮಪ್ಪ ಆಲ್ರೆಡಿ ಅಷ್ಟೊತ್ತಿಗಾಗ್ಲೇ ಡ್ರಿಂಕ್ಸ್ ಅನ್ನೋದು ಸ್ಟಾರ್ಟ್ ಮಾಡಿತ್ತು. ನನ್ ಮಗಳು ಈ ತರ ಮದ್ವೆ ಆದ್ಲಲ್ಲ, ಊರಲ್ಲೆಲ್ಲ ಮರ್ಯಾದೆ ಹೋಯ್ತು ಅಂತ ಹೇಳ್ಬಿಟ್ಟು ನಮ್ಮಪ್ಪ ತಲೆ ಕೆಡಿಸ್ಕೊಬಿಟ್ಟು ಡ್ರಿಂಕ್ಸ್ ಎಲ್ಲ ಸ್ಟಾರ್ಟ್ ಮಾಡಿತ್ತು. ಅವಾಗ ಮನೇಲಿ ಏನು ಅವ್ರಿಗೂ ನಡೀತಾ ಇಲ್ಲ. ಇವ್ರು ಏನೋ ಇವ್ರ ಅಮ್ಮ ಅವ್ರ ಮಾತು ಕೇಳ್ಬಿಟ್ಟು ಓದಿಸ್ಬೇಕು ನನ್ನ ಅಂತ ಕೇಳಿದ್ರು ನಮ್ಮಪ್ಪ ನಮ್ಮನ್ನ. ಅವಾಗ ನಮ್ಮಪ್ಪ ಇತ್ಕೊಂಡು, ಇಲ್ಲ ನಮ್ಮ ಹತ್ರ ದುಡ್ಡಿಲ್ಲ, ನಾವು ಓದ್ಸಕ್ ಆಗಲ್ಲ ಅಂತ ಹೇಳಿದ್ರು. ಸೊ ಅಷ್ಟೇ, ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಮತ್ತೆ ನನ್ನ ಒಂದು 6 ಮಂತ್ಸ್ 7 ಮಂತ್ಸ್ ಆದ್ಮೇಲೆ ಮತ್ತೆ ಊರಿಂಜಲ ಎಲ್ಲ ಕಲಾಕ್ಬಿಟ್ಟು ಇವ್ರ ಮನೆಗ್ ಬಿಟ್ಟು ಕರ್ಕೊಂಡ್ ಬಂದು ಬಿಟ್ಟಿದ್ದಷ್ಟು ಅಷ್ಟೇ. ಆಮೇಲೆ ಅವರು ಅಪ್ಪ ಅಮ್ಮನ್ಗೂ ಅವ್ರ ಅಕ್ಕ ತಂಗಿರ್ಗೂ ಎಲ್ರಿಗೂ ಒಂಥರ ನೋವು, ನನ್ ತಮ್ಮನ ಲೈಫ್ ಹಾಳಾಗೋಯ್ತಲ್ಲ, ಸೊ ಇವಳು ಮದ್ವೆ ಆಗ್ಬಿಟ್ಟು ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಒಂಥರ ಇರುತ್ತಲ್ಲ. ಈಗ ಮಕ್ಳು ನನ್ ಮಗನೇ ಆಗ್ಲಿ ಆತರ ಮಾಡ್ಕೊಂಡ್ರೆ ನಮಗೂ ನೋವೇ ಅಲ್ವಾ. ನಾನು ಎರಡು ಕಡೆನೂ ಯೋಚನೆ ಮಾಡ್ತೀನಿ. ಹಂಗಂತ ನಾವೇ ಗ್ರೇಟು ಅವರೆಲ್ಲ ರಾಂಗ್ ಮಾಡಿದಾರೆ ಅಂತಂದು ಹೇಳಲ್ಲ ನಾನು. ಈಗ ಎಂತವ್ರ ಮಕ್ಳು ಲೈಫ್ ಹಾಳಾದ್ರೂ ಒಂಥರ ನೋವು ಅನ್ಸುತ್ತೆ. ಅದಕ್ಕೆ ಹಾಳಾಗೋಯ್ತು ಅಂತ ಹೇಳ್ಬಿಟ್ಟು ಅವರು ನನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಕೊನೆಗೆ. ಅವ್ರು ಹಂಗೇನೆ ನನ್ಗೆ ಬೈಯೋದು ಮಾತಾಡೋದು ಹಂಗೆ ಬಂದ್ರು. ಅದ್ರ ಜೊತೆಗೆ ಇವ್ರು ಅವ್ರ ಜೊತೆಗೆ ಸೇರ್ಕೊಬಿಟ್ರು. ನಾನು ಓದಿಸ್ಲಿಲ್ವಲ್ಲ, ನಿಮ್ಮ ಅಪ್ಪ ನಮ್ಮ ಕೇಳಿದ್ರೆ ಇಲ್ಲ ಅಂದ್ರಲ್ಲ ಅಂತ ಹೇಳ್ಬಿಟ್ಟು ಎಲ್ರು ಒಟ್ಟಿಗೆ ಆಗ್ಬಿಟ್ರು. ಅವಾಗ ನಾನು ಈ ಮನೆಯಲ್ಲಿ ಒಬ್ಳೆ ಒಂದು, ಇವ್ರೆಲ್ರೂ ಒಂದು. ಸೊ ಆ ತರ ಲೈಫ್ ನ ಲೀಡ್ ಮಾಡ್ಕೊಂಡ್ ಬಂದ್ವಿ ಸುಮಾರು ವರ್ಷಗಳ ಕಾಲ. ಹಂಗೆ ಬಂದಿದ ತಕ್ಷಣ ನನ್ ದೊಡ್ಡ ಮಗನ್ಗೆ ಕನ್ಸೀವ್ ಆಯ್ತು, ನನ್ ದೊಡ್ಡ ಮಗಂದು. ಅಷ್ಟೊತ್ತಿಗೆ ನನ್ಗೆ 17 ಇಯರ್ಸ್ ಏನೋ ಆಗಿತ್ತು ಅಷ್ಟೇನೆ. ಅವಾಗ ಏನು ಇವ್ರುನು ನನ್ನ ಅಷ್ಟಕ್ಕಷ್ಟೇ ಮಾತಾಡಿಸ್ತಾ ಇರ್ಲಿಲ್ಲ ಆಗ. ಸದ್ಯಕ್ಕೆ ಅಂದ್ರೆ ಇರುವಂತ ಸಿಚುವೇಶನ್ ಅಲ್ಲಿ ಮನೆಯಲ್ಲೇ ಇರ್ತಾ ಇದ್ದೆ. ಆದ್ರೆ ಗಂಡ ಹೆಂಡತಿ ಅಷ್ಟೇ, ಆದ್ರೆ ಗಂಡ ಹೆಂಡತಿ ಅಲ್ಲ ಅನ್ನೋ ತರನೇ ಇರ್ತಾ ಇದ್ರು ಇವ್ರು. ಯಾಕಂದ್ರೆ ಅದೊಂದ್ ಮೈಂಡ್ ಅಲ್ಲಿ ಇಟ್ಕೊಂಡಿದ್ರು, ನಾನು ಓದಿಸ್ಲಿಲ್ಲ ನಿಮ್ಮ ಅಪ್ಪ ನಿಮ್ಮ ಅಂತ ಹೇಳ್ಬಿಟ್ಟು ನನ್ನ ಸ್ವಲ್ಪ ಏಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಆಗ. ಸರಿ ಅಂತ ಹೇಳ್ಬಿಟ್ಟು ನಾನು ಪ್ರೆಗ್ನೆಂಟ್ ಆದೆ. ಒಂದು 4-5 ಮಂತ್ಸ್ ಆಯ್ತು. ಆಗ ನನ್ಗೆ ಹಾಸ್ಪಿಟಲ್ ಇಂಜೆಕ್ಷನ್ಸ್ ಇದ್ದಾರೆ ಏನು ಇಲ್ಲ. ಯಾಕಂದ್ರೆ ಮನೆಯಲ್ಲಿ ಅಷ್ಟಕ್ಕಷ್ಟೇ ಯಾರು ಮಾತಾಡ್ತಾ ಇರ್ಲಿಲ್ಲ ನನ್ನ ಜೊತೆ. ಸೊ ಇವಳಿಂದ ನನ್ನ ಮಗನ ಲೈಫ್ ಹಾಳಾಗೋಯ್ತು ಅಂತ ಹೇಳ್ಬಿಟ್ಟು ಅವರು ಮಾತಾಡ್ತಾ ಇರ್ಲಿಲ್ಲ, ಅವರು ನನ್ನ ಹತ್ರ ಕರ್ಕೊಂತಾ ಇರ್ಲಿಲ್ಲ, ಇವರು ಮಾತಾಡಿಸ್ತಾ ಇರ್ಲಿಲ್ಲ. ಅಷ್ಟಕ್ಕಷ್ಟೇ ಏನೋ ಊಟ ಆಯ್ತಾ ಅಷ್ಟೇ, ಇಷ್ಟೇ ಇದ್ರಲ್ಲಿದ್ವಿ. ಅವಾಗಿಂದ ಸುಮಾರು ಅಂದ್ರೆ ಒಂದು 7-8-9 ಮಂತ್ಸ್ ವರ್ಗು ನಾನು ಕೂಲಿ ಕೆಲ್ಸಕ್ಕೆಲ್ಲ ಹೋಗ್ತಾ ಇದ್ದೆ, ಹಂಗೆ ಪ್ರೆಗ್ನೆಂಟ್ ಇದ್ರು. ಫುಲ್ ಸಣ್ಣ ಇದ್ದೆ, ಈ ತರ ಇರ್ಲಿಲ್ಲ ನಾನಾಗ. ಸಣ್ಣ ಅಂದ್ರೆ ತೀರಾ ಸಣ್ಣ ಇದ್ದೆ, ಏನಾದ್ರು ಒಂದು 35 kg ಇದ್ನೇನೋ ಅಷ್ಟೇ ನಾನು ವೆಯ್ಟ್ ಬಂದ್ಬಿಟ್ಟಾಗ. ಹಂಗೆ ಕೂಲಿ ಕೆಲಸ ಎಲ್ಲ ಮಾಡಿದೀನಿ. ಅವ್ನ ಹೊಟ್ಟೆಲಿ ಇಟ್ಕೊಂಡೆ ಸುಮಾರು ಅಂದ್ರೆ ಒಂದು 6 ಚೀಲ ಭತ್ತ ಕೂಡಾಕಿದ್ದೆ ಒಬ್ಳೆ. ನಮ್ ಕಡೆ ಹೆಂಗೆ ಅಂದ್ರೆ ನಮ್ ಕೂಲಿ ಬೇರೆ ಮತ್ತೆ ಬಸ್ರಿ ಕೂಲಿ ಬೇರೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಆಗಿ ಕೊಡೋರು. ಸೊ ಹಂಗಾಗಿ ನನ್ಗೆ ಒಬ್ಳೆನೆ ಒಂದು 6 ಚೀಲ ಭತ್ತ ಕೂಡಾಕೊಂಡಿದ್ದೆ. 9 ತಿಂಗಳ ಆದ್ಮೇಲೆ ನಮ್ಮ ಅಮ್ಮ ಅವ್ರ ಮನೆಗ್ ಕರೆದ್ರು ಕಳಿಸಿರ್ಲಿಲ್ಲ. ಇನ್ನು 9 ತಿಂಗಳ ಆದ್ಮೇಲೆ ನಮ್ಮ ಅತ್ತೆ ಕಳ್ಸಿದ್ಲು. ಸೊ ನಿಮ್ ಮನೆಗ್ ಹೋಗು ಡೆಲಿವರಿಗೆ ಅಂತಂದು. ಸೊ ಆಗ ಡೆಲಿವರಿಗೆ ಅಂತಂದು ಹೋದ್ರೆ ಅಷ್ಟ್ರಲ್ಲಿ ಫುಲ್ ಮನೆಯಲ್ಲಿ ಊಟ ಮಾಡಕ್ಕೂ ಇಲ್ಲ ನಮ್ಮ ಅಮ್ಮವ್ರ ಮನೇಲಿ. ಆ ತರ ಸಿಚುವೇಶನ್ ಅವ್ರು ಫೇಸ್ ಮಾಡ್ತಾ ಇದ್ರು ಆಲ್ರೆಡಿ ಆಗ್ಲೇನೆ. ಮತ್ತೆ ನಾನು ನನ್ನ ಅಪ್ಪ ನಮ್ಮ ಮನೆಗೆ ಹೋಗಂಗಿಲ್ಲ, ಆತರ ರೂಲ್ಸ್ ಎಲ್ಲ ಮಾಡಿದ್ರು. ಆದ್ರೂನು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಕಷ್ಟಪಟ್ಟೆ. ಸೊ ಈಗ ಗಂಡನ್ ಸಪೋರ್ಟ್ ಇಲ್ದೇನೆ ಹೆಣ್ಮಕ್ಳು ಕಷ್ಟ ಪಡೋದು ತುಂಬಾ, ಅದು ನರಕಕ್ಕಿಂತಲೂ ಇನ್ನೂ ಕೀಳು ಅಂತ ಅಂತಾರಲ್ಲ ಆ ರೀತಿ. ಒಂದ್ ವೇಳೆ ಗಂಡನ್ ಮನೆ ಕಡೆಯವ್ರು ಎಲ್ರೂ ಇದ್ ಮಾಡಿದ್ರು ಗಂಡನ್ ಸಪೋರ್ಟ್ ಅನ್ನೋದೊಂದಿದ್ರೆ ಏನಂದ್ರು ಜಯಿಸ್ಬೋದು. ಆದ್ರೆ ಇವ್ರೆಲ್ಲ ಒಂದು ಅಂದ್ರೆ ನನ್ನೇನು ಆ ತರ ಒಂದ್ ಹಿಂಸೆ ಕೊಟ್ಟಿದಾರೆ ಅಂತ ಹೇಳ್ತಾ ಇಲ್ಲ, ಮಾತಲ್ಲೇ ಆಗಿರ್ಬೋದು. ಸೊ ಮಾತಲ್ಲೇ ಆತರ ಎಲ್ಲ ಇದ್ ಮಾಡಿದ್ರು. ಸೊ ಹಂಗಾಗಿ ಇವ್ರು ಅವ್ರ ಕಡೆನೆ ಇದ್ರಲ್ಲ, ಹಂಗಾಗಿ ನನ್ನ ಅಮ್ಮರ ಮನೆಗೆ ಕಳಿಸ್ಲಿಲ್ಲ ಇವ್ರು ಯಾರುನು. ಸರಿ ಅಂತ ಹೇಳ್ಬಿಟ್ಟು 9 ತಿಂಗಳ ಆದ್ಮೇಲೆ ಹೋದೆ ನಾನು. ಇನ್ನ ನಾಳೆ ಡೆಲಿವರಿ ಆಗ್ಬೇಕು, ಇವತ್ತು ಹೋದೆ. ಆತರ ಹೋದ್ಮೇಲೆ ಅಲ್ಲಿ ಸಿಚುವೇಶನ್ ಬಂದ್ಬಿಟ್ಟು ಊಟಕ್ಕೂ ಇಲ್ಲ, ಆತರ ಆಗೋಗಿತ್ತಾಗ್ಲೇ ನಮ್ಮ ಅಮ್ಮರ ಮನೆಯಲ್ಲಿ. ನಮ್ಮಪ್ಪ ಫುಲ್ ಡ್ರಿಂಕ್ಸ್ ಮಾಡೋದು, ನಮ್ಮಮ್ಮ ಕೂಲಿ ಕೆಲ್ಸಕ್ಕೆ ಹೋಗೋದು. ಒಂದು 30 ರೂಪಾಯಿ 50 ರೂಪಾಯಿ ಆಗ ಕಳೆ ತೆಗಿಯಕ್ಕೆ, ಕಡಲೆ ಗಿಡದ ಕಳೆ ಅದೆಲ್ಲ ತೆಗೆದ್ರೆ 30 ರೂಪಾಯಿ 50 ರೂಪಾಯಿ ಕೊಡೋರು ಅಷ್ಟೇನೆ. ಅದನ್ನ ತಗೊಂಡ್ ಬಂದು 1 kg ಅಷ್ಟು ಅಕ್ಕಿ ತಗೊಂಡು ಹಂಗಿಲ್ಲಿ ಬಂದು ಮಾಡ್ಕೊಂಡು ತಿನ್ನುವಂತ ಸಿಚುವೇಶನ್ ಆಗ್ಲೇ ಅವ್ರದ್ದು, ನಮ್ಮ ಅಪ್ಪ ನಮ್ಮ ಅಮ್ಮ ಅವ್ರದ್ದು. ಸರಿ ಅಂತ ಹೇಳ್ಬಿಟ್ಟು ಇನ್ನು ನಾನ್ ಮನೆಗೆ ಹೋದ್ನಲ್ಲ, ಇನ್ನು ನಮ್ಮ ಅಪ್ಪ ಕುಡ್ಕೊಂಡ್ ಬಂದು ಜಗಳ ಮಾಡ್ತಿತ್ತು ಮನೇಲಿ ಯಾವಾಗ್ಲೂ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಬಿಡ್ತು ನಮ್ಮಪ್ಪನ್ಗೆ. ನಮ್ಮಪ್ಪ ಬೇರೆ ಸಣ್ಣ ಇದಾರೆ, ಅದು ಕುಡ್ದು ಏನಾಗಿದೆ ಫುಲ್ ಒಂದೇ ಸರಿ ಆತರ ಕುಡಿಯೋದ್ ಬಿಟ್ಬಿಟ್ರೆ ಕೈ ಕಾಲೆಲ್ಲ ವೈಬ್ರೇಷನ್ ಬರೋದು, ಆತರ ವೀಕ್ ಆಗೋದು, ಆತರ ಆಗ್ಬಿಡುತ್ತೆ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡಿದ್ದಾರೆ, ಅವ್ರಿಗೆ ಅಲ್ಲಿ ಅಡ್ಗೆ ಮಾಡ್ಕೊಂಡು ತಿನ್ಬೇಕಂದ್ರೆ ಎಲ್ರು ಸ್ವಾಮಿಯರೇ ಇಷ್ಟಿಷ್ಟು ಅಮೌಂಟ್ ಅಂತ ಕೊಡ್ಬೇಕಾಗುತ್ತೆ ಅಲ್ಲಿ.
ಆದ್ರೆ ನಮ್ಮ ಅಪ್ಪನ್ಗೆ ಕೆಲಸ ಮಾಡಿ ಕೊಡಕ್ ಆಗ್ತಾ ಇಲ್ಲ. ಅದಕ್ಕೆ ನಮ್ಮಮ್ಮ ಡೈಲಿ ಕೂಲಿ ಕೆಲ್ಸಕ್ಕೆ ಹೋಗೋದು. ಆ ತಂದಿರ 50 ರೂಪಾಯಿ ನಮ್ಮ ಅಪ್ಪನ್ಗೆ ಕೊಟ್ಬಿಟ್ಟು ಇನ್ನೇನ್ ಡೆಲಿವರಿ ಆಯ್ತು ನಂದು. ನಾರ್ಮಲ್ಲೇ ಆಯ್ತು ಡೆಲಿವರಿ ನಂದು, ನನ್ ಕಷ್ಟಕ್ಕೆ. ಯಾಕಂದ್ರೆ ಆ ಟೈಮಲ್ಲಿ ಸಿಜರಿನ್ ಅಂದಿದ್ರೆ ಇಲ್ಲ ಏನು ನಾನು ಇರ್ತಾ ಇದ್ನೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಅಮ್ಮರ ಹತ್ರನೂ 1 ರೂಪಾಯಿ ದುಡ್ಡಿರ್ಲಿಲ್ಲ, ನನ್ಗೆ ಆತರ ಮಾಡಿಸ್ತಾನು ಇರ್ಲಿಲ್ಲ. ಸೊ ಹಂಗಾಗಿ ನನ್ನ ಅದೃಷ್ಟಕ್ಕೆ ನಾರ್ಮಲ್ ಡೆಲಿವರಿನೇ ಆಯ್ತು. ಅವಾಗ ನಮ್ಮ ಅಪ್ಪನ್ಗೂ ಮಾಲೆ ಹಾಕ್ಸ್ಬಿಟ್ರು, ಸುಮ್ನೆ ಮನೇಲಿದ್ರೆ ಜಗಳ ಆಡ್ತೈತೆ ಅಂತಂದು. ಅವಾಗ ಡೈಲಿ ಕೂಲಿ ಕೆಲ್ಸಕ್ಕೆ ಹೋಗೋದು, ಅದನ್ನ ತರೋದು, ನಮ್ಮ ಅಪ್ಪನ್ ಕೊಡೋದು. ಅಲ್ಲಿ ನೈಟ್ ಟೈಮ್ ಅಯ್ಯಪ್ಪ ಸ್ವಾಮಿಯರು ಅಡ್ಗೆ ಎಲ್ಲ ಮಾಡ್ತಾರಲ್ಲ ಪೂಜೆದು, ಅದು ಆಗಷ್ಟರಲ್ಲಿ ನನ್ನ ತಮ್ಮರು ಇನ್ನ ಚಿಕ್ಕಂದ್ರು, ಇದು ತುಮಕೂರಲ್ಲಿ ಇದನ್ನಲ್ಲ, ಅವ್ನ್ ಬಂದ್ಬಿಟ್ಟು ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್, ದೊಡ್ಡವನ್ ಬಂದ್ಬಿಟ್ಟು ಒಂದು 8 ಏನೋ ಇರ್ಬೇಕು ಅಷ್ಟೇನೆ, ಇನ್ನೇನ್ ಜಾಸ್ತಿ ದೊಡ್ಡವರಲ್ಲ, ಚಿಕ್ಕ ಹುಡುಗ್ರು ಅವ್ರುನು. ಅವಾಗ ಅವ್ರನ್ನ ಅಲ್ಲಿಗೆ ಅಯ್ಯಪ್ಪ ಸ್ವಾಮಿಯರ ಹತ್ರ ಕಳ್ಸೋದು. ಅವ್ರ ಪೂಜೆ ಎಲ್ಲ ಮುಗಿದು ಅವ್ರ ಊಟ ಆದ್ಮೇಲೆ ಸ್ವಲ್ಪ ಅಂತ ಎತ್ತಿಡ್ತಾರಲ್ಲ ಎಲ್ಲ ಮಿಕ್ಕಿರೋದು, ಅದನ್ನ ತಗೊಂಡ್ ಬರೋದು ನನ್ನ ತಮ್ಮದಿರಿಬ್ರು ಹೋಗ್ಬಿಟ್ಟು. ನನ್ನಿಂದ ಸುಮಾರು ಕಷ್ಟಪಟ್ಟವ್ರೆ ನನ್ನ ತವ್ರ ಮನೆಯವ್ರಂತೂ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಆಗ ಅದನ್ನ ತಗೊಂಡ್ ಬಂದು ನನಗ್ ಬಾಣಂತಿಗೆ ಇಡೋದು ಸ್ವಲ್ಪ ಊಟ. ಅದೇನಾದ್ರು ಸ್ವಲ್ಪ ಮಿಕ್ಕಿದ್ರೆ ಸ್ವಲ್ಪ ನಾನು ಅದ್ರಲ್ಲಿ ಸ್ವಲ್ಪ ಹುಡುಗರಿಗೆ ಅಂತ ಕೊಡೋಕಾದ್ರೆ ನಮ್ಮಮ್ಮ ಬೇಡ, ಹಾಲ್ ಕಡಿಮೆ ಬರ್ತಾವ ಹುಡುಗನ್ಗೆ, ನೀನ್ ತಿನ್ನು ಅಂತಂದ್ ಹೇಳೋದು ನಮ್ಮಮ್ಮ. ನಾನ್ ತಿಂದ್ರೆ ನನ್ನ ತಮ್ಮದಿರಿಬ್ರು ನೋಡ್ಕಂತಾನೆ ಕುತ್ಕೊಂಡಿರೋರು, ನಮ್ಮ ಅಕ್ಕ ಕೊಡ್ತಾಳೇನೋ ಸ್ವಲ್ಪ ಅಂತ ಹೇಳ್ಬಿಟ್ಟು ಅವ್ರು ನೋಡ್ಬಿಟ್ಟೆ ಒಂದ್ ಸ್ವಲ್ಪ ಕೊಡ್ತಾ ಇದ್ದೆ ಅವ್ರಿಗೆ. ಹಂಗೆ ಬರೀ ಅಯ್ಯಪ್ಪ ಸ್ವಾಮಿ ಪ್ರಸಾದ ತಿಂದ್ಕೊಂಡೆ ಬಾಣಂತಿಯಲ್ಲಿ 1 ತಿಂಗಳು 1.5 ತಿಂಗಳು ನಾನು ಕಾಲ ಕಳ್ದಿದ್ದೀನಿ. ಒಂದ್ ಸ್ವಲ್ಪನೂ ಅಕ್ಕಿನೂ ಇಲ್ಲ ಮನೆಯಲ್ಲಿ, ಮಾಡ್ಕೊಂಡ್ ತಿನ್ನಕ್ ಏನಿಲ್ಲ, ಈ ತರ ಸಿಚುವೇಶನ್. ಆ ಟೈಮಲ್ಲಿ ನಮ್ಗೆ ಬಾಣಂತಿಗೆ ಹಾಕೊಳಕ್ ನನಗ್ ಬಟ್ಟೆನೂ ಇರ್ಲಿಲ್ಲ. ಸುಳ್ಳು ಹೇಳಲ್ಲ, ನಾನು ಇರೋದೇ ಹೇಳ್ತಾ ಇದೀನಿ. ಸಿಚುವೇಶನ್ ನಾವೇನ್ ಅನ್ಭವಿಸಿದೀವಿ ಅದನ್ನೆಲ್ಲ ಹೇಳ್ತಾ ಇದೀನಿ. ಹಾಕೊಳಕ್ ಬಟ್ಟೆ ಸಮೇತ ಇರ್ಲಿಲ್ಲ, 2 ಸ್ಯಾರಿ ಇತ್ತಷ್ಟೇ, 200 ರೂಪಾಯಿ ಅದನ್ನು. 2 ನೈಟಿ. 2 ಸ್ಯಾರಿ, ಅದು 2 ನೈಟಿ ಅಂದ್ರೆ ನಾನ್ ತಗೊಂಡ್ರ ನೈಟಿ ಎಲ್ಲ ದುಡ್ಡಿಗೆ. ಹಿಂಗೆ ನಮ್ಮಮ್ಮ ಹೋಗ್ಬಿಟ್ಟು ಯಾರನ್ನ ಕೇಳಿದ್ರೆ ಅವ್ರ ಹತ್ರ ಅವ್ರ ಪಾಪ 2 ನೈಟಿ ಕೊಟ್ಟಿದ್ರು. ಬಾಣಂತಿಯಲ್ಲೆಲ್ಲ ಅದೇ 2 ನೈಟಿ. ಸ್ಯಾರಿ ಅಂದ್ರೆ ಈ ಕಾರುಗಳಲ್ಲೆಲ್ಲ ಮಾರ್ಕೊಂಡ್ ಬರೋರು ನೋಡ್ರಿ, 100 ರೂಪಾಯಿಗೆ 100 ರೂಪಾಯಿಗೆ ಒಂದ್ ಸೀರೆ ಅಂತಂದ್ ಹೇಳ್ಬಿಟ್ಟು, ಅದ್ರಲ್ಲಿ 2 ಸೀರೆ ನಮ್ಮಮ್ಮ ತಗೊಂಡಿದ್ರು ನನಗೆ ಅಂತಂದು. ಒಂದ್ ಸೀರೆ ತೊಳ್ದಾಕಿದ್ರೆ ಒಂದ್ ಸೀರೆ ಹಾಕೊಂತ ಇದ್ದೆ. ಬಾಣಂತಿಯಲ್ಲಿ ಹಂಗ ಆಗಲ್ಲ ಅಂತ ಹೇಳ್ಬಿಟ್ಟು ಬೇರೆ ಯಾರೋ ಹಿಂಗೆ ಹೋಗ್ಬಿಟ್ಟು ಕೇಳಿದ್ರೆ ಅವ್ರು ಹಳೇದು 2 ನೈಟಿ ಕೊಟ್ಟಿದ್ರು ಯೂಸ್ ಮಾಡಿರೋ ಅಂತದ್ದು. ಪಾಪ ಅವ್ರನ್ನ ಮರಿಬಾರ್ದು, ಯಾಕಂದ್ರೆ ನಮ್ಗೀಗ ಒಂದು ಸಿರಿತನ ಬಂದಿದೆ ಅಂತಂದ್ ಹೇಳ್ಬಿಟ್ಟು, ಅಂದ್ರೆ ಸಿರಿತನ ಅಂದ್ರೆ ನಾವೇನು ಅಲ್ಲಲ್ಲ, ನಾವೇನ್ ದೊಡ್ಡ ಶ್ರೀಮಂತರ ಅಂತ ಹೇಳ್ತಾ ಇಲ್ಲ, ಒಟ್ನಲ್ಲಿ ಉಣ್ಣಕ್ಕೂ ತಿನ್ನಕ್ಕೂ ಹಾಕೊಳಕ್ಕೂ ಉಡಕ್ಕೂ ಏನ್ ಕಡಿಮೆ ಮಾಡಿಲ್ಲ ಈಗ ದೇವ್ರು. ಪರವಾಗಿಲ್ಲ, ಚೆನ್ನಾಗೆ ಇದ್ರಲ್ಲಿ ಚೆನ್ನಾಗಿದೀವಿ, ನೆಮ್ಮದಿ ಹೊಟ್ಟೆ ತುಂಬಾ ಊಟ ಮಾಡ್ತೀವಿ. ಕಣ್ಣಿಗೆ ಕಂಡಿರೋ ಬಟ್ಟೆಗಳು ಅಂದ್ರೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ಬಟ್ಟೆಗಳು ಹಾಕೊಳಕ್ಕೆ ದೇವ್ರು ಕೊಟ್ಟಿದ್ದಾನೆ. ಅದಕ್ ನಾನು ಸಿರಿತನ ಅಂತಂದ್ ಹೇಳ್ತಾ ಇದೀನಿ ಹೊರ್ತು ನಾವೇನ್ ದೊಡ್ಡ ಶ್ರೀಮಂತರಾಗಿಲ್ಲ. ಆಮೇಲೆ ಅದನ್ನು ಇದ್ ಮಾಡ್ಕೊಂಡಿರ. ಸೊ ಹಂಗಾಗಿ ಆ ತರ ಒಂದು ನೈಟಿ ಯೂಸ್ ಮಾಡ್ಕೊಂಡೆ ಸುಮಾರು ನನ್ ಬಾಣಂತಿ ತನ ಕಳೆಯೋಷ್ಟರಲ್ಲಿ. ನನ್ ಮಗ ಹುಟ್ಟಿದ್ನಲ್ಲ ನಿತಿನ್, ಅವನ್ಗೆ 1 ವಾರದವರೆಗೂ ನಾವು ಅಬ್ಸರ್ವೇಷನ್ನೇ ಮಾಡಿಲ್ಲ. ಈ ಬಲಗೈ ನನ್ ಚಿಕ್ಕ ವಯಸ್ಸಿಗೆ ಮಕ್ಳಾಯ್ತಲ್ಲ, ಅವನ್ ಹ್ಯಾಂಡಿಕ್ಯಾಫ್ಟು, ಅದು ಕೈ ಎತ್ತಕ್ ಆಗ್ತಾ ಇಲ್ಲ ಇಳ್ಸಕ್ ಆಗ್ತಿಲ್ಲ, ಸುಮ್ನೆ ಹಿಂಗ್ ಇಟ್ಕೊಂಡಿರೋನು. 1 ವಾರದ ಮೇಲೆ ತಲೆ ಸ್ನಾನ ಮಾಡಿದ್ರಲ್ಲ, ಅವಾಗ ನಮ್ಮಮ್ಮ ಕಂಡ್ಕೊಂಡ್ಲಿ ಯಾಕೋ ಈ ಕೈ ಆಡಿಸ್ತಾ ಇಲ್ಲ ಅಂತಂದು. ಅವಾಗ ನೋಡಿದ್ರೆ ಅದೇನೋ ಒಂಥರ ಹಿಂಗೆ ಮುರಿದಿರೋದಿದ್ದಂಗೆ ಇರೋದು. ಸರಿ ಅಂತಂದ್ ಹೇಳ್ಬಿಟ್ಟು ಅಂತ ಟೈಮಲ್ಲಿ ಕೂಲಿ ಕೆಲಸ ಮಾಡಿ ನಮ್ಮ ಅಮ್ಮನ ಹತ್ರ ಇರೋದು ಅದ್ ಯಾವ್ದೋ ಒಂದು ಆಲೆ ಇತ್ತು, ಅದನ್ನ ಮಾರಿ ಆ ದುಡ್ಡಲ್ಲೆಲ್ಲ ಹಾಸ್ಪಿಟ್ಲ್ ತೋರಿಸಿ, ಚಿಕ್ಕ ಪುಟ್ಟ ಹಾಸ್ಪಿಟ್ಲ್ ಎಲ್ಲ ತೋರ್ಸಿದ್ವಿ. ಆಮೇಲೆ ಅವರು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಬರ್ಕೊಳಕ್ಕೆ ಇದು ಸ್ಟಾರ್ಟ್ ಮಾಡಿದ್ರು. ಚಳ್ಳಕೆರೆಯಲ್ಲೆಲ್ಲ ತೋರಿಸಿದ್ವಿ, ಮತ್ತೆ ಚಿತ್ರದುರ್ಗಕ್ಕೆ ಮೂಳೆ ಡಾಕ್ಟರ್ ಹತ್ರ ಎಲ್ಲ ಹೋದ್ವಿ. ಅವಾಗ್ಲೂ ಅಷ್ಟೇ ಹೋಗೋದು ಬರೋದು ನಮ್ಮ ಅಪ್ಪನ ಹತ್ರ ಫುಲ್ ಜಗಳ ಸಂಜೆಗೆ. ದುಡ್ಡು ನನಗೆ ಕುಡಿಯಕ್ ಕೊಡ್ರಿ, ನೀವು ಹಾಸ್ಪಿಟ್ಲ್ಗೆ ಹೋಗ್ತೀರಾ ಅಂತ. ನಮ್ಮಪ್ಪ ಅವಾಗೆಲ್ಲ ಜಾಸ್ತಿ ಕುಡಿಯೋದು ಹೇಳ್ರಿ. ಹಂಗಾಗಿ ನಮ್ಮಮ್ಮ ತುಂಬಾ ಕಷ್ಟಪಟ್ಟಿದ್ದಾರೆ ನನ್ಗೋಸ್ಕರ, ನಮ್ಮ ಮಕ್ಳಿಗೋಸ್ಕರ. ಒಟ್ನಲ್ಲಿ ಅವ್ರ ಲೈಫ್ ಹಂಗಾಗೋದಕ್ಕೆ ನಾನೇ ಕಾರಣ ಆ ಟೈಮಲ್ಲಿ. ಯಾಕಂದ್ರೆ ನನ್ನ ವಿಚಾರವಾಗಿ ನಮ್ಮಪ್ಪ ಕುಡಿಯೋ ಸ್ಟಾರ್ಟ್ ಮಾಡಿದ್ದು. ಸೊ ಹಂಗಾಗಿ ನನ್ನಿಂದಾನೇ ಅವ್ರ ಲೈಫ್ ಆತರ ಆಗಿದ್ದು. ಅವಾಗ ಹಂಗೋ ಹಿಂಗ ಮಾಡಿ ಸುಮಾರು ಅಂದ್ರೆ ಒಂದ್ 9 ತಿಂಗಳು ಆಯ್ತು ನನ್ ದೊಡ್ಡ ಮಗನ್ಗೆ. 9 ತಿಂಗಳು ಆದ್ಮೇಲೆ ಇನ್ನೊಂದ್ ತಿಂಗಳು ಎಕ್ಸ್ಟ್ರಾ ಇದ್ದೆ ಅಲ್ಲೇನೆ. ಆಮೇಲೆ ಇವ್ರೇನೋ ನಮ್ಮ ಅತ್ತೆ ಮನೆಯವ್ರು ಯಾರು ಕರೀಲಿಲ್ಲ, ಬಂದು ನಿನ್ ಬಾಣಂತಿತನ ಆಯ್ತಲ್ಲ ಬಾ ಮನೆಗೆ ಅಂತಂದು ಯಾರು ಕರೀಲಿಲ್ಲ. ನಾನೇ ಕೇಳಿ 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 ಬಂದಿದ್ದಾಯ್ತು ಮನೆಗೆ. ಇವತ್ ಬರ್ತೀನಿ ನಾಳೆ ಬರ್ತೀನಿ ಅಂದ್ರೆ ನಮ್ಮ ಅತ್ತೆ ಅವರೆಲ್ಲ ಏನು ಮಾತಾಡ್ತಿರ್ಲಿಲ್ಲ, ಅಂದ್ರೆ ನನ್ನ ಹತ್ರ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ ಹೇಳ್ರಿ. ಹಂಗಾಗಿ ಇವ್ರನ್ನ ಕೇಳಿದ್ರೆ ಇವ್ರು ಮಾತಾಡಿಸ್ತಾ ಇರ್ಲಿಲ್ಲ, ಸುಮ್ನೆ ಹೋಗೋರು. ಹಂಗಾಗಿ ನಾನೇ ಕೇಳಿ ಕೇಳಿ ಒಂದಿನ ಹಂಗೆಲ್ಲ ದೊಡ್ಡವರೆಲ್ಲ ಹೇಳೋರು, ಕೇಳಿ ಕೇಳಿ ಹೋಗ್ಬಾರ್ದು ಹಂಗೆ ಅಂತಂದ್ ಹೇಳೋರು, ನನ್ನ ಬೈಯೋರು. ಆದ್ರೆ ನನ್ಗೆ ಯಾವಾಗ ಹೋಗ್ಬೇಕು ಯಾವಾಗ ಹೋಗ್ಬೇಕು ಅಂತ ಅನ್ನಿಸ್ತಾ ಇರೋದು ಮನ್ಸಲ್ಲಿ. ಹಂಗೆ ನಾನೇ ಕೇಳ್ಕೊಂಡ್ ಕೊನೆಗೆ ನನ್ನ ಮಗನ್ ಎತ್ಕೊಂಡ್ ಬಂದೆ ಇವ್ರ ಮನೆಗೆ. ಬಂದ್ಮೇಲೆ ತಿರ್ಗಾ ಅವಾಗ್ಲೇ ಸ್ಟಾರ್ಟ್ ಮಾಡಿದೆ, ಒಂದು 11 ತಿಂಗಳು ಮಗು ಅವಾಗ್ಲೇ ಸ್ಟಾರ್ಟ್ ಮಾಡಿದೆ ಮತ್ತೆ ಕೂಲಿ ಕೆಲ್ಸಕ್ಕೆ ಹೋಗಕ್ಕೆ. ಅವಾಗ ಬಿಸಿಲು ಹಾಲು ಕುಡಿಸ್ಬಾರ್ದು ಮಕ್ಳಿಗೆ ಅಂತಂದ್ ಹೇಳೋರು, ಅಂದ್ರೆ ಮಕ್ಳು ಕರ್ಗೋಗ್ಬಿಡ್ತಾರೆ ಕುಡಿಸ್ಬಾರ್ದು ಅಂತಂದು. ಅದಕ್ಕೋಸ್ಕರ ಒಂದು 10 ತಿಂಗಳು 11 ತಿಂಗಳಿಗೆ ನಾನು ಹಾಲು ಬಿಡಿಸ್ಬಿಟ್ಟೆ ಅವನಿಗೆ, ದೊಡ್ಡವನಿಗೆ ಬಿಡಿಸ್ಬಿಟ್ಟು ಹಂಗೆ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ರೆ. ಮತ್ತೆ ನಮ್ಮ ಮನೆಯವರು ಬೆಂಗ್ಳೂರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬೆಂಗ್ಳೂರ್ ಕರ್ಕೊಂಡೋದ್ರು. ಸೊ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು 11 ತಿಂಗಳು ಮಗುವಿಂದ ಮಕ್ಳನ್ನ ಬಿಟ್ಟಿರೋಕೆ ಸ್ಟಾರ್ಟ್ ಮಾಡಿದ್ದು.
ಆಗ ಬೆಂಗ್ಳೂರ್ಗೆ ಹೋದ್ವಿ. ಬೆಂಗ್ಳೂರ್ಗೆ ಹೋಗಿ ನನ್ ಮಗನ್ ಇಲ್ಲೇ ಬಿಟ್ಟೋಗಿದ್ದೆ. ಸೊ ಈ ಬಿಟ್ಟಿರಕ್ ಆಗ್ತಾ ಇರ್ಲಿಲ್ಲ. ಹಂಗೆ ಅಲ್ಲಿ ಕಂಪ್ನಿ ಕೆಲ್ಸಗಳೆಲ್ಲ ಮಾಡಿದೀನಿ. ಮತ್ತೆ ಅಲ್ಲಿ ಹಂಗೆ ಮಾಡ್ಬೇಕಾದ್ರೆ ಮತ್ತೆ ಚಿಕ್ಕವನ್ಗೆ ಒಂದು 3 months ಪ್ರೆಗ್ನೆಂಟ್. ಮತ್ತೆ ಊರಿಗೆ ಬಂದೆ. ಮತ್ತೆ ಅವನದು ಡೆಲಿವರಿ ಆದ್ಮೇಲೆ ಮತ್ತೆ ಅವನ್ನ ನಾವು ಅಮ್ಮವ್ರ ಮನೆ ಅಲ್ಲೇ ಬಿಟ್ಬಿಟ್ಟು ಸುಮಾರ್ ಅಂದ್ರೆ ಮತ್ತೆ ನಾನು ಇವ್ರಿಬ್ರು ಹೊರಟ್ವಿ ಇನ್ನ. ಸೊ ನಾನು ಇಬ್ರು ಹೋಗಿ ಮಕ್ಳು 10th ಮುಗಿಯೋವರ್ಗುನು ನಾವು ಬೆಂಗಳೂರಲ್ಲಿ ಇದ್ವಿ. ಸೊ ಅವ್ರಿಬ್ಬರನ್ನ ಸಾಕಿರೋದು ಬೆಳೆಸಿರೋದು ದೊಡ್ಡವ್ರು ಮಾಡಿ ಕೊಟ್ಟಿರೋದು ನಮ್ಮ ಅಪ್ಪ ನಮ್ಮಮ್ಮ ಅಷ್ಟು ಕಷ್ಟ ಕಾಲದಲ್ಲಿ. ಮತ್ತೆ ನನ್ ಚಿಕ್ಕಮ್ಮ 10th ಮುಗೀತು, ಅವಾಗ ನಮ್ಮಪ್ಪ ಚೇಂಜ್ ಆದ್ರು. ಚೆನ್ನಾಗ್ ಓದ್ತಾ ಇದ್ದ ನನ್ ಚಿಕ್ಕವನು. ದೊಡ್ಡವನ್ಗೆ ಅಷ್ಟೊಂದು ವಿದ್ಯೆ ಇಲ್ಲ ನನ್ ದೊಡ್ಡ ತಮ್ಮನ್ಗೆ. ಚಿಕ್ಕವನ್ ಚೆನ್ನಾಗ್ ಓದ್ತಾ ಇದ್ದ. ಅವಾಗ ನಮ್ಮಪ್ಪ ಚೇಂಜ್ ಮಾಡ್ಕೊಂಡ್ರು ಮನ್ಸು. ಹಿಂಗಿದ್ರೆ ಆಗಲ್ಲ, ಇವನ್ನ ಚೆನ್ನಾಗ್ ಓದಿಸ್ಬೇಕು ಅಂತ ಹೇಳ್ಬಿಟ್ಟು ಡ್ರಿಂಕ್ಸ್ ಮಾಡೋದೆಲ್ಲ ಬಿಟ್ಬಿಟ್ಟು ಅವಾಗ ಚೇಂಜ್ ಆಗಿ ಅವ್ರು ದುಡಿಯಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರು ನಮ್ಮಪ್ಪ. ಮತ್ತೆ ನನ್ ಮಕ್ಕಳನ್ನು ಚೆನ್ನಾಗಿ ಸಾಕೊಟ್ರು ಕಷ್ಟಪಟ್ಟು. ಕೂಲಿ ಕೆಲಸ ಮಾಡಿ ಸಾಕೊಟ್ರು. ಮತ್ ನಾವ್ ಬೆಂಗ್ಳೂರ್ಗ್ ಹೋದ್ವಲ್ಲ, ಅಲ್ಲಿ ಸುಮಾರ್ ಅಂದ್ರೆ ಇವ್ರು ಕಂಪ್ನಿಗಳಿಗೆಲ್ಲ ಬಂದ್ರು, ಆದ್ರೆ ಇವ್ರಿಗೆ ಅಡ್ಜಸ್ಟ್ ಆಗ್ಲಿಲ್ಲ. ಸೊ ನಾನು ಹೋದೆ ಕಂಪ್ನಿಗಳಿಗೆ. ಅವಾಗ ಬರೀ 5,000ನೋ 4,000ನೋ ಕೊಡೋರು. 12 hour ನಿಂತ್ಕೊಂಡೆ ಕೆಲಸ ಮಾಡ್ತಾ ಇದ್ದೆ. ಇವರು ಹೊರಗಡೆ ಕೆಲಸ, ಈಗ ಬಾರ್ಬೆಂಡಿಂಗ್ ವರ್ಕ್ ಯಾವ್ದು ಮಾಡ್ತಾ ಇದಾರೋ ಅದೇ ಕೆಲಸನೇ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಹೋಗ್ಬಿಟ್ಟು ಬೆಂಗಳೂರಲ್ಲಿ. ಹಂಗೆ ಸುಮಾರು ಅಂದ್ರೆ ಒಂದ್ 8-9 ವರ್ಷ ಅಲ್ಲಿ ಬೆಂಗಳೂರಲ್ಲೇ ಇದೀವಿ ನಾವು. ಅದಕ್ಕೋಸ್ಕರ ನನ್ ಮಕ್ಳು ನಾವೀಗ ಎಲ್ಲೇ ಹೋಗ್ಲಿ ಹಿಂದೆ ಬರೋ ಅಭ್ಯಾಸ ಇಲ್ಲ. ಯಾಕಂದ್ರೆ ಆ ಚಿಕ್ಕ ಮಕ್ಳಿಂದ ನಾವ್ ಬಿಟ್ಟಿರೋದು ಅಭ್ಯಾಸ ಐತಲ್ಲ. ಅಭ್ಯಾಸ ಐತೆ. ಅವ್ರು ದೊಡ್ಡವರಾಗಿದ್ದಾರೆ. ಇನ್ನೊಂದು ದೊಡ್ಡವನು ಅಂದ್ರೆ ಒಂದ್ ನಿಮಿಷ ಅದನ್ನು ಕ್ಲಾರಿಟಿ ಕೊಡ್ತೀನಿ. ಒಂದೇ ರೀಸನ್ ಅಲ್ಲ, ಇನ್ನ 3-4 ರೀಸನ್ ಇದಾವ. ಅವ್ರ ಏನಕ್ಕೆ ಬರಲ್ಲ ಚಿಕ್ಕ ಮಕ್ಳಾದ್ರೆ ಮಾಮೂಲಿ ಹಿಂದೆ ಬೀಳ್ತಾರೆ. ಇವ್ರು ಅವಾಗ ಸ್ವಲ್ಪ ಅವಾಗ ಒಬ್ಬನ SLC ಒಬ್ಬನ ಫಸ್ಟ್ ಇಯರ್ ಡಿಗ್ರಿ ಅಂದ್ರೆ ತಂದೆ ತಾಯಿಗೆ ಬರಕ್ ಇಷ್ಟಪಡಲ್ಲ. ಅವ್ರು ಅವ್ರ ಫ್ರೆಂಡ್ಸ್ ಜೊತೆಗೆ ಹೋಗಕ್ ಇಷ್ಟಪಡ್ತಾರೆ. ಅದು ಸ್ವಲ್ಪ ಜನ ಏನ್ ಮಾಡ್ತಾರೆ, ಚಿಕ್ಕ ಹುಡುಗರಾಗಿದ್ರೆ ನಾವ್ ಮಾತಾಡಿಸ್ತಲೂ ಓಡ್ ಬಂದ್ಬಿಡಾರು. ಈಗ ದೊಡ್ಡವರಾಗೋರಲ್ಲಿ ಬರಲ್ಲ ಅಷ್ಟೇ. 10th ಅಂದ್ರೆ ಅವ್ನ್ಗೆ ಇವಾಗ ನನ್ ದೊಡ್ಡ ಮಗನ್ಗೆ 18 years, ಚಿಕ್ಕವನಿಗೆ ಬಂದ್ಬಿಟ್ಟು 10th. ಈಗ ಅವ್ನ್ಗೆ ಪಬ್ಲಿಕ್ ಎಕ್ಸಾಮ್ ಇದೆ ಅಂತ ಎಲ್ಲೋ ಚಿಕ್ಕವನಾದ್ರೆ ಈಗ್ಲೂ ಬರಕ್ಕೆ ಅವನು ಟ್ರೈ ಮಾಡ್ತಾನೆ ನಮ್ ಜೊತೆ. ಆದ್ರೆ ನಾವೇ ಕರ್ಕೊಂಡ್ ಹೋಗಲ್ಲ. ಸೊ ಏನಕ್ಕೆ ಅಂದ್ರೆ ಅವ್ನು 10th ಪಬ್ಲಿಕ್ ಎಕ್ಸಾಮ್ ಐತೆ, ಅದಕ್ಕೆ ಅವ್ನು ಓದ್ಕೊಳ್ಳಿ ಅಂತ ಅವ್ನ ಇಲ್ಲೇ ಬಿಟ್ಟು ಹೋಗ್ತೀವಿ. ದೊಡ್ಡವನ್ 18 years ಅಂದ್ರೆ ಡಿಗ್ರಿ ಅಂದ್ರೆ ಅವನು ಯಾರ್ ತಾನೇ ತಂದೆ ತಾಯಿಂದ ಓಡಾಡ್ತಾರೆ ಹೇಳ್ರಿ. ಅದು ಬಿಟ್ಟು ನೀವು ನಿಮ್ ಮಕ್ಕಳು ಎಲ್ಲೂ ಕರ್ಕೊಂಡ್ ಹೋಗಲ್ಲ, ಎಲ್ಲೂ ಇಲ್ಲ ಅಂದ್ರೆ ಅವ್ರು ಬೆಳ್ದಿರುವಂತ ರೀತಿ ಅಂತದ್ದು ಇನ್ನೊಂದು ಸ್ವಲ್ಪ ಏಜ್ ಆಗ್ಲೇ ಇದಾಗಿದೆ ಅಂದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಅಪ್ಪ ಅಮ್ಮನಿಂದೆ ಓಡಾಡುವಂತ ಏಜ್ ಅಲ್ಲ ಅದಾಗ್ಲೇನೆ. ಸೊ ಹಂಗಾಗಿ ಅವ್ರು ಬರಲ್ಲ. ಅದು ಬಿಟ್ಟು ನಿಮ್ಗೆ ಮಕ್ಕಳ ಮೇಲೆ ಆಸೆನೇ ಇಲ್ಲ, ಎಲ್ಲೋದ್ರು ನೀವ್ ಇಬ್ರೇ ಹೋಗ್ತೀರಾ ಜೋಡಿ. ಮಕ್ಕಳ ಬಗ್ಗೆ ಕೇರ್ ಇಲ್ಲ ನಿಮ್ಗೆ. ಮಕ್ಳ ಬಗ್ಗೆ ಕೇರ್ ಇರೋಷ್ಟೊತ್ತಿಗೆ ನಾನು ಇಷ್ಟೊಂದು ಕಷ್ಟ ಪಟ್ಕೊಂಡು ಮಕ್ಳಿಗೋಸ್ಕರ ನಾವು ಬದುಕ್ತಾ ಇರೋದು. ಇಲ್ಲ ಅಂದಿದ್ರೆ ಮಕ್ಳ ಬಗ್ಗೆ ಕೇರ್ ಇಲ್ಲ ಅಂದ್ರೆ ಹೋಗಲ್ಲ, ನಿಮ್ಗೋಸ್ಕರ ನಾವೇನಪ್ಪ ಇದೆಲ್ಲ ಕಷ್ಟ ಪಟ್ಕೊಂಡ್ ಇರ್ಬೇಕು ಅಂತಂದು ಯಾವಾಗ್ಲೂ ನನ್ನ ಲೈಫ್ ನ ಎಂಡ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಅದು ಯಾವ ತಂದೆ ತಾಯಿನೂ ಮಕ್ಳಿಷ್ಟ ಇಲ್ಲ ಅಂತ ಯಾರು ಹೇಳಲ್ಲ. ಸ್ವಲ್ಪ ಥಿಂಕ್ ಮಾಡ್ಬೇಕಾದ್ರೆ ಯೋಚನೆ ಮಾಡಿ ಒಬ್ರ ಬಗ್ಗೆ ಯೋಚನೆ ಮಾಡಿ ಒಂದ್ ಕಾಮೆಂಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಈ ವಿಡಿಯೋ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ನಮ್ಗೆ ನಂಬಿಕೆ ಐತೆ, ನಮ್ ಮಕ್ಕಳು ನಮ್ಮನ್ನ ನೋಡ್ಕೊಂತಾರೆ, ಚೆನ್ನಾಗಿರ್ತಾರೆ, ಏನು ಬ್ಯಾಡ್ ಹ್ಯಾಬಿಟ್ ಕಲಿಯಲ್ಲ ನಮಗ್ ನಂಬಿಕೆ ಐತೆ. ಹಂಗಂತ ಊರವ್ರನ್ನೆಲ್ಲ ಕೊಟ್ಟು ಬುದ್ಧಿ ತಿದ್ದಬೇಕಂಬದೇನಿಲ್ಲ. ಏನಿಲ್ಲ, ಪ್ರೀತಿಯಿಂದ ಗೆದ್ರೆ ಆಯ್ತು ಅಷ್ಟೇ. ನಾವಂತೂ ಯಾರ ಬಗ್ಗೆ ಆಗಿರ್ಬೋದು, ಯಾರ ಮೇಲೆ ಆಗಿರ್ಬೋದು ಟಾರ್ಚರ್ ಕೊಡೋ ಸ್ವಭಾವನೇ ಅಲ್ಲ ನಮ್ದು. ಇಬ್ಬರನ್ನ ನಾವು ಒಂದ್ ಏಟ್ ಹುಡುಗರ್ಲಿಂದ ಹೌದು ಆತರ ಬೆಳೆಸ್ಕೊಂಡ್ ಬಂದಿವಿ. ಹಂಗಂತ ನಾವು ಜಾಸ್ತಿ ಮುದ್ ಮಾಡ್ತೀವಿ, ಹುಡುಗರು ಕೆಟ್ಟೋಗ್ತಾರೆ ಅಂತ ಅಲ್ಲ. ನನ್ ಮಕ್ಳು ಕೆಡಲ್ಲ. ಕೆಟ್ರುನು ಒಂದ್ ವೇಳೆ ಅದಕ್ಕೆ ಒಂದು ಸಿಚುವೇಶನ್ ಅದೇ ಕಾರಣ ಆಗಿರುತ್ತೆ. ಈಗ ನಾವು ಅಷ್ಟೇನೆ, ನಾವ್ ಅಪ್ಪ ನಮ್ಮಮ್ಮ ಹಂಗ್ ಬೆಳೆಸಿಲ್ಲ ಹಿಂಗ್ ಬೆಳೆಸಿಲ್ಲ ಅಂದ್ವಿ. ಆದ್ರೆ ನಾವು ಅಪ್ಪ ಅಮ್ಮನ್ ಮಾತೆ ಬಿಟ್ಟಾಕಿ ಮದ್ವೆ ಆದ್ವಲ್ಲ ಕೊನೆಗೆ. ಎಲ್ಲಾರು ಸ್ಟ್ರಿಕ್ಟ್ ಆಗಿ ಬೆಳೆಸೋದು ನಾವ್ಯಾಕೆ ಆ ಡಿಸಿಷನ್ ತಗೊಂಡ್ವಿ. ಸೊ ಅದಕ್ಕೋಸ್ಕರ ನಮ್ಗೆ ಯೋಚನೆ ಮಾಡೋ ಶಕ್ತಿ ಇದೆ, ನಾವ್ ಮಾಡ್ತೀವಿ. ಹಂಗಂತ ಯಾರುನು ನಾವು ಏಜ್ ಆಗೋವರೆಗೂ ನಮ್ ಮಕ್ಳು ನಮ್ ಗೆರೆ ದಾಟ್ದಂಗ್ ಹೋಗ್ದೇನೆ ಇರೋ ತರ ಬೆಳೆಸ್ಬೇಕು ಅಂದ್ರೆ ಯಾರ ಕೈಲೂ ಸಾಧ್ಯ ಇಲ್ಲ. ನಾವ್ ಎಷ್ಟೇ ಮುದ್ದಾಗಿ ಬೆಳೆಸಿದ್ರು, ಎಷ್ಟೇ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರು ಅವ್ರಿಗೆ ಒಂದು ಏಜ್ ಇರುತ್ತೆ, ಮೆಚುರಿಟಿ ಬಂದಾಗ ಅವ್ರ ಡಿಸಿಷನ್ ಅವ್ರು ತಗೊಳಕ್ಕೆ ಅಂತಂದು ಒಂದು ಇದಿರುತ್ತೆ, ತಿಳುವಳಿಕೆ ಇರುತ್ತೆ. ಅವಾಗ ಅವ್ರು ಮಾಡೇ ಮಾಡ್ತಾರೆ. ನಾವ್ ಎಷ್ಟೇ ಚೆನ್ನಾಗ್ ಬೆಳೆಸಿದ್ರು ಮಾಡುವಂತ ತಪ್ಪು ಮಾಡೇ ಮಾಡ್ತಾರೆ. ನಮ್ಗೆ ಕದ್ದು ಮುಚ್ಚಿ ಮಾಡ್ತಾರೆ, ಅವು ಗೊತ್ತಾಗದೇ ಇಲ್ಲ. ಅದು ಒಳ್ಳೇದಾ? ನಮ್ಗೆ ಗೊತ್ತಿದ್ದಂಗೆ ಸುಮ್ನೆ ಇರೋದು ಬೆಸ್ಟ್ ಅಲ್ವಾ? ಸೊ ಇದೇಳಕ್ ಇಷ್ಟಪಡ್ತೀನಿ. ಹಂಗಂತ ಸುಮ್ನೆ ನಾವು ಹಂಗೆ ಹಿಂಗೆ ಅಂತಂದು ಅದೇ ವಾದ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ಸೊ ಹಿಂಗೆ ಲವ್ ಮ್ಯಾರೇಜ್ ಆಗಿ ತುಂಬಾ ಹೇಳ್ಕೊಳ್ದೆ ವಿಚಾರಗಳು ತುಂಬಾ ಇದಾವೆ. ಆದ್ರೆ ಅವೆಲ್ಲ ಹೇಳ್ಕೊಳಕ್ ಆಗಲ್ಲ ವಿಡಿಯೋ ಮುಖಾಂತರ. ಲವ್ ಮ್ಯಾರೇಜ್ ಆಗಿ ತುಂಬಾ ಕಷ್ಟ ಪಟ್ಟಿದೀವಿ, ತುಂಬಾ ಸ್ಟ್ರಗಲ್ ಪಟ್ಟಿದೀವಿ ಲೈಫ್ ಅಲ್ಲಿ. ಇನ್ನೊಂದು, ಮದ್ವೆ ಮಾಡ್ಕೋಬೇಕಾದ್ರೆ ಒಂದ್ಸರಿ ಯೋಚನೆ ಮಾಡಿ. ಯಾಕೆಂದ್ರೆ ನಮ್ಗ ಅವಾಗ ಏನು ತಿಳುವಳಿಕೆ ಇರ್ಲಿಲ್ಲ. ನಾವ್ ಮದ್ವೆ ಆಗ್ಬೇಕಾದ್ರೆ ನಾನ್ ಸೆಕೆಂಡ್ PUC, ಇವರು 9th ಪಾಸ್ ಆಗಿದ್ದೆ ಅಷ್ಟೇನೆ.
ಅದು ಹೇಳುದ್ನಲ್ಲ ಆ ತರ ಮದ್ವೆ ಆಗಿದ್ದು ನಾವ್ ಇವಾಗ. ಅಂದ್ರೆ ಒಂದ್ ಲೆಕ್ಕದಾಗ ನೋಡ್ಕೊಂಡ್ರೆ ಒಂಥರ ಚಿಕ್ಕ ಹುಡುಗ್ರೆ, ಅವಾಗ ಮೈಂಡ್ ಏನ್ ಅಷ್ಟೊಂದು ಮೈಂಡ್ ಮೆಚೂರ್ಡ್ ಏನು ಇರಲ್ಲ, ಮೆಚೂರ್ಡ್ ಇಲ್ಲ, ಹೆಂಗೆ ನಮ್ ಏನಂದ್ರೆ ಲೈಫ್. ಬೇರೆ ಡಿಸಿಷನ್ ತಗೊಂಬೋದು. ಅದಕ್ಕೋಸ್ಕರ ಫಸ್ಟ್ ಇಷ್ಟಪಟ್ಟು ಮದ್ವೆ ಆಗೋದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಮಾಡ್ಕೊಳ್ರಿ. ಆದಷ್ಟು 90% ಎರಡು ಮನೆ ಕಡೆ ಒಪ್ಸಿ ಮದ್ವೆ ಆಗ್ರಿ. ಯಾಕಂದ್ರೆ ನಮ್ ಲೈಫ್ ನಮ್ ಮಕ್ಳ ಲೈಫ್ ಚೆನ್ನಾಗಿರ್ಬೇಕು. ಈಗ ಮಕ್ಳಿಗೆ ಅತ್ತೆ ಮಾವ ಪ್ರೀತಿ, ಚಿಕ್ಕಪ್ಪ ಚಿಕ್ಕಮ್ಮನ ಪ್ರೀತಿ, ತಂದೆ ತಾಯಿ ಪ್ರೀತಿ ಅಂತ ಇರುತ್ತೆ ಅನ್ಕೊಳ್ರಿ. ಅಜ್ಜಿ ತಾತನ ಪ್ರೀತಿ ಇವೆಲ್ಲ ಗಂಡನ್ ಕಡೆ ಸಂಬಂಧದ ಪ್ರೀತಿ ಎಲ್ಲ ಸಿಗ್ಬೇಕು. ಎರಡೂ ಕಡೆ ಫ್ಯಾಮಿಲಿ ಪ್ರೀತಿ ಸಿಗ್ಬೇಕು ಅಂದ್ರೆ ಒಪ್ಸಿ ಮದ್ವೆ ಆದ್ರೆ ಇದೆಲ್ಲ ಸಿಗುತ್ತೆ ಅನ್ಕೊಂಡಿದೀನಿ. ಒಂದ್ ವೇಳೆ ಒಪ್ಸಿ ಮದ್ವೆ ಆದ್ರೂ ಸಿಗಲ್ಲ ಕೆಲವು ಕಡೆ. ಏನಂದ್ರೆ ನನ್ ಮಕ್ಳಿಗೆ ಆತರ ಏನು ಸಿಕ್ಕಿಲ್ಲ, ಅದಕ್ಕೋಸ್ಕರ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು, ನಿಮ್ ಲೈಫ್ ಜಾಸ್ತಿ ಕಷ್ಟ ಪಡದೆ ಒಂದ್ ಒಳ್ಳೆ ವೇ ಅಲ್ಲಿ ಹೋಗ್ಬೇಕಂದ್ರೆ ಸುಮಾರು ಅಂದ್ರೆ 90% ಒಪ್ಸಿ ಮದ್ವೆ ಆದ್ರೆ ಬೆಸ್ಟ್ ಅನ್ಕೊಂತೀನಿ. ಒಂದ್ ವೇಳೆ ಒಪ್ಲಿಲ್ಲ ಅಂದ್ರೆ ವೆಯ್ಟ್ ಮಾಡಿ, ಸ್ವಲ್ಪ ಲೈಫ್ ಅಲ್ಲಿ ಸೆಟ್ಲ್ ಆಗಿ ಅದುವರೆಗೂ ನಿಮ್ ಹುಡುಗ ಅನ್ನೋನು ವೆಯ್ಟ್ ಮಾಡಿದ್ರೆ ನಿಮ್ಗೋಸ್ಕರ ಅದು ನಿಜವಾದ ಪ್ರೀತಿ ಅಂತ ತಿಳ್ಕೊಂಡು ಆಗ ಮದ್ವೆ ಆಗ್ರಿ. ಅದುವರೆಗೂ ವೆಯ್ಟ್ ಮಾಡಿಲ್ಲ ಅಂತ ಇಟ್ಕೊಳ್ರಿ, ಅದು ಫ್ರಾಡ್ ಅಂತಂದ್ ಅರ್ಥ ಮಾಡ್ಕೊಂಡು, ಫೇಕ್ ಲವ್ ಅದು ಅಂತಂದ್ ಅರ್ಥ ಮಾಡ್ಕೊಂಡೋದಕ್ಕೆ ಒಂದು ರೀಸನ್ ಸಿಗುತ್ತೆ, ಒಂದು ಅರ್ಥ ಸಿಗುತ್ತೆ. ಅವಾಗ ಯೋಚನೆ ಮಾಡೋ ಟೈಮ್ ಇರಲ್ಲ, ಯೋಚನೆನೂ ಮಾಡಲ್ಲ ಅವಾಗ. ಅದು ಒಂದೇ ಸಲ ರಿಸಲ್ಟ್ ಬರ್ಬೇಕು ಅವಾಗ. ಆತರ ಆ ತರ ಮೈಂಡ್ ಸೆಟ್ ಅವಾಗ. ಇವಾಗ ನಮ್ಗೆ ಇವಾಗ ಅನುಭವ ಆಗೈತೆ, ನಾವ್ ಅನುಭವ ಐತೆ. ಮಾತಾಡ್ತೀವಿ. ಅದೇ ಬಿಳ ಕೂದ್ಲು ಬಂದಾಗ ಎಲ್ಲಾರು ಬುದ್ಧಿ ಹೇಳ್ತಾರ ನೋಡು, ಹಂಗೆ ಇವಾಗ ನಾವು ಹೇಳ್ತಿದ್ದೀವಿ ಹೌದು. ಅಷ್ಟೇ. ಹಂಗಾಗಿ ಏನಂದ್ರೆ ತಿಳ್ಕೊಬೇಕಷ್ಟೇ, ಒಂದ್ ಸ್ವಲ್ಪ ಚೆನ್ನಾಗಿ ದುಡ್ಡು ಪಟ್ಟು ಎಲ್ಲ ದುಡ್ದು ಸಾಕ ಕೆಪಾಸಿಟಿ ಇದ್ಮೇಲೆ ಇದ್ರೆ ಆಮೇಲೆ ಮಾತ್ರ. ಮದ್ವೆ ಆಗ್ಬೇಕು. ಹೌದು. ಇವಾಗ ನೋಡ್ರಿ, ನಾನು